ಸೊ ಕರಾವಳಿಗೂ ಸಿನಿಮಾಗೂ ಸಾಕಷ್ಟು ನಂಟಿದೆ. ಕರಾವಳಿಯಲ್ಲಿ ರೆಡಿಯಾಗಿರುವಂಥ ಚಿತ್ರಗಳು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಸೌಂಡ್ ಮಾಡಿದೆ. ಆ ಸಾಲಿಗೆ ಕರಾವಳಿ ಸೇರುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಯಾಕಂದರೆ ಆ ಟೀಸರೇ ನಮಗೆ ಎಲ್ಲವನ್ನ ಹೇಳುತ್ತೆ. ಸದ್ಯಕ್ಕೆ ಕರಾವಳಿ ಚಿತ್ರದ ಮುಹೂರ್ತ ಮುಗಿದಿದೆ. ಆ ಚಿತ್ರದ ನಿರ್ದೇಶಕರಾಗಿರುವಂಥ ಗುರುದತ್ತ ಗಾಣಿಗವರು ಕೂಡ ನಮ್ಮ ಜೊತೆಗಿದ್ದಾರೆ. ಕರಾವಳಿ ಅಂದರೆ ನಿಮಗೂ ಒಂದು ನಂಟಿದೆ, ಕರಾವಳಿ ಬಗ್ಗೆ ಸಾಕಷ್ಟು ಒಲವಿದೆ. ಆ ಕಥೆಯನ್ನೇ ಇಟ್ಕೊಂಡು ಒಂದು ಸಿನಿಮಾ ಮಾಡ್ತಾ ಇದ್ದೀರಾ, ಇವತ್ತು ಮುಹೂರ್ತ ಮುಗಿಸಿದ್ದೀರಾ. ಇದ್ರ ಬಗ್ಗೆ ಇವತ್ತು ಹೇಳಿ. ಎಸ್ ಮ್ಯಾಮ್, ಇದು ನಾನು ಕುಂದಾಪುರದವನು. ನಾನು ಹುಟ್ಟು ಬೆಳೆದು ಓದಿರೋದೆಲ್ಲ ಕುಂದಾಪುರದಲ್ಲಿ. ಈಗಲೂ ನಮ್ಮ ಮನೆ ಕುಂದಾಪುರನೇ. ಸೊ ನಾನು ಚಿಕ್ಕ ವಯಸ್ಸಿಂದ ನೋಡಿರೋ ಒಂದಷ್ಟು, ಯಾವಾಗಲೂ ಎಲ್ರಿಗೂ, ಎಲ್ಲ ಫಿಲ್ಮ್ ಮೇಕರ್ಗೂ, ಎಲ್ಲ ಡೈರೆಕ್ಟ್ರಿಗೂ, ಎಲ್ಲ ಕತೆಗಾರರಿಗೂ ಒಂದು ಆಸೆ ಇರುತ್ತೆ. ನಾನು ಚಿಕ್ಕ ವಯಸ್ಸಲ್ಲಿ ನೋಡಿರೋ ಒಂದು ಕತೆನ ಸಿನಿಮಾ ಮಾಡಬೇಕು ಅಂತ. ಸೊ ಆ ಥರದ್ದು ಒಂದು ಅನುಭವ ಇದು. ತುಂಬ ವರ್ಷದಿಂದ ಇತ್ತು ಈ ಕಥೆನ ಸಿನಿಮಾ ಮಾಡಬೇಕು ಅಂತ. ಚಂದ್ರಶೇಖರ್ ಬಂಡಿಯಪ್ಪ ಅವರು ಬರೆದಿರೋ ಕತೆ, ಕಂಬಳದ ಸಬ್ಜೆಕ್ಟ್ ಇದು. ಸೊ ನಮ್ಮ ಊರಿನ ಕತೆ, ನಾನು ನೋಡಿರೋ ಕತೆ, ನಾನು ಆಡಿ ಓಡಿ ಬೆಳೆದಿರೋ ಜಾಗದಲ್ಲಿ ನಡೆದಿರುವಂಥ ಕತೆ. ಸೊ ಈ ಕಥೆನ ಮಾಡಬೇಕು ಅಂತ ತುಂಬ ವರ್ಷದಿಂದ ಇತ್ತು. ಕಾಲ ಈಗ ಕೂಡ ಬಂದಿದೆ ಮೇಡಮ್. ಒಂದಿತ್ತು ಕಾಂತಾರ ಸಿನಿಮಾ ಆದಮೇಲೆ ಭೂತಾರಾಧನೆ ಅಥವಾ ದೈವಕೋಲ ಯಾರು ಕಟ್ತಾರೋ ಅವರಿಗೆ ಒಂದಿಷ್ಟು ಅಮೌಂಟ್ ಅಂತ ಬರೋಕ್ಕೆ ಶುರುವಾಗಿದೆ. ಸರ್ಕಾರದಿಂದ ಅದೊಂದು ಘೋಷಣೆ ಆಗಿತ್ತು. ಈ ಕರಾವಳಿ ಆದಮೇಲೆ ಕಂಬಳ ಓಡಿಸುವಂಥ ಒಂದು ಜನಾಂಗನೇ ಇದೆ. ಸೊ ಆ ಕಂಬಳವನ್ನೇ ನಂಬಿರುವಂಥ ಒಂದಿಷ್ಟು ಕುಟುಂಬ ಇದೆ. ಸೊ ಅವರಿಗೂ ಇದು ಹೆಲ್ಪ್ ಆಗುತ್ತಾ ಮುಂದಿನ ದಿವಸಗಳಲ್ಲಿ? ಹೆಲ್ಪ್ ಆಗುತ್ತಾ ಅನ್ನೋ ವಿಚಾರದ ಬಗ್ಗೆ ಗೊತ್ತಿಲ್ಲ. ಆದರೆ ಅದ್ರ ಹಿಂದೆ ಒಂದು ಭಾಳ ಸೀರಿಯಸ್ ಲೈಫ್ ಇದೆಯಲ್ಲ. ಕಂಬಳ ಓಡಿಸೋರು, ಅದನ್ನು ಸಾಕೋರು, ಅದನ್ನು ಮೂಗ್ದಾರ ಹಾಕೋರು, ನೊಗ ಕಟ್ಟೋರು, ಪ್ರತಿಯೊಂದಕ್ಕೂ ಅವ್ರದ್ದೇ ಆದ ವಿಶೇಷತೆ ಇದೆಯಲ್ಲ, ಅದಕ್ಕೊಂದು ಮಾನ್ಯತೆ ಸಿಗುತ್ತೆ ಅಂತ ನಂಬ್ತೀನಿ ನಾನು. ಸೊ ಆ ಥರದ್ದು ಒಂದು ಆಗುತ್ತೆ ಮ್ಯಾಮ್, ಡೆಫಿನೆಟ್ಲಿ. ಸೊ ಎಲ್ಲೋ ಒಂದು ಕಡೆ ಇದು ಒಂದಿಷ್ಟು ನೈಜಗತೆಯನ್ನು ಒಳಗೊಂಡಿರುವಂಥ ಸಿನಿಮಾ. ಸೊ ಯಾವ ಥರ ನೈಜತೆಯನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಈ ಸಿನಿಮಾದಲ್ಲಿ? ಇದು ಒಂದು ಊರಲ್ಲಿ ಒಂದು ಹಳ್ಳಿಲಿ ನಡೆಯೋ ಕತೆ. ಸೊ ಹಾಗಾಗಿ ನಿಮ್ಗೆ ಅಲ್ಲಿ ನಡೆಯೋದು ಅಲ್ಲಿಯ ಜನಜೀವನ ಅಂತ ಅನಿಸುತ್ತೆ. ಸೊ ಪ್ರತಿ ಕಥೆನೂ ಯಾರದೋ ಒಂದು ಜೀವನದಲ್ಲಿ ಯಾವುದೋ ಒಂದು ಕ್ಷಣದಲ್ಲಿ ಆಗಿರುತ್ತೆ. ಅದು ಸ್ವಲ್ಪ ಸಿನಿಮ್ಯಾಟಿಕ್ ಆಗ್ಬೋದು, ಕಥೆಯಾಗಿ ಒಂದು ಫ್ರೇಮಾಗಿ ಒಳಗಡೆ ಬರ್ಬೋದು. ಬಟ್ ಪ್ರತಿ ಕಥೆನೂ ಯಾರದೋ ಒಂದು ಜೀವನದಲ್ಲಿ ನಡೆದಿರುತ್ತೆ. ಸೊ ಆ ಆ್ಯಂಗಲಲ್ಲಿ ಹೇಳೋದಾದರೆ ಇಟ್ ಇಸ್ ಹೌದು, ಯಾರದೋ ಜೀವನದಲ್ಲಿ ನಡೆದಿರೋ ಕತೆ ಇದು ಅಂತ ಅನಿಸುತ್ತೆ ಮ್ಯಾಮ್. ಸೊ ಈ ಸಿನಿಮಾದಲ್ಲಿ ಒಂದೀಗ ಟೀಸರ್ ಬಿಟ್ಟಿದ್ದೀರಾ, ಕರಾವಳಿಯ ಒಂದು ಟೀಸರ್ ಬಿಟ್ಟಿದ್ದೀರಾ. ಪ್ರಜ್ವಲ್ ಅವರ ಜೊತೆಗೆ ಒಂದು ಕೋಣ ಕೂಡ ಹೈಲೈಟ್ ಆಗಿದೆ. ಆ ಕೋಣದ ಬಗ್ಗೆ ಹೇಳೋದಾದರೆ ಎಲ್ಲಿಂದ ತಂದಿರುವಂಥ ಕೋಣ, ಸೊ ಇದಕ್ಕಾಗಿ ಯಾವ ಥರ ರಿಸರ್ಚ್ ಮಾಡಿದ್ರಿ, ಇದ್ರ ಬಗ್ಗೆ ನೀವೊಬ್ಬರು ಡೈರೆಕ್ಟರ್ ಆಗಿ? ಇದು ವರ್ತೂರಿಂದ ಬಂದಿದೆ. ಇದು ವರ್ತೂರಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದೆ. ಸೋಮನಾಥ ಅಂತ ಅದ್ರ ಹೆಸರು. ಗುಜರಾತಲ್ಲಿ ಸಿಗುತ್ತೆ. ಒಂದು ವಿಶೇಷವಾದ ಒಂದು ಜಾತಿಯ ಕೋಣ. ಇಲ್ಲ, ಕರ್ನಾಟಕದಲ್ಲಿ ತುಂಬ ಕಡಿಮೆ ಇದ್ದಾವೆ ಈ ಥರದ್ದು ಈ ಜಾತಿಯವು. ಬಟ್ ಇವು ಕಂಬಳದ ಕೋಣಗಳಲ್ಲ. ಈ ಕೋಣಗಳನ್ನು ಕಂಬಳ ಓಟಕ್ಕೆ ಬಳಸೋದಿಲ್ಲ. ಇದನ್ನು ಬ್ರೀಡಿಂಗ್ ಇದಕ್ಕೆ ಬಳಸ್ತಾರೆ. ಆದರೆ ನಮ್ಮ ಕತೆ ಶುರುವಾಗುವ ಜಾಗದಲ್ಲಿ ಈ ಕೋಣ ಇರುತ್ತೆ ಅಂತ ನಮ್ಮ ಕಥೆಯಲ್ಲಿದೆ. ಹಾಗಾಗಿ ನಿಮ್ಮ ಟೀಸರ್ ನೋಡಿದ್ರೂ ಅದರಲ್ಲಿ ಎಲ್ಲೋ ಒಂದು ಕಡೆ ಒಂದು ಕೋಣ ಹುಟ್ತಾ ಇದೆ, ಎಲ್ಲೋ ಒಂದು ಕಡೆ ಒಬ್ಬ ಹುಡುಗ ಹುಟ್ತಾ ಇದ್ದಾನೆ. ಅವರಿಬ್ಬರು ಆಕಸ್ಮಿಕವಾಗಿ ಜೊತೆಯಾಗಿ ಒಂದು ಟ್ರಾವೆಲ್ ಶುರು ಮಾಡ್ತಾರಾ ಅನ್ನೋ ಥರದ್ದು ಒಂದು ಆ್ಯಂಗಲಲ್ಲಿ ಟ್ರಾವೆಲ್ ಆಗೋದ್ರಿಂದ ಆ ಕೋಣನ ಬಳಸ್ಕೊತಾ ಇದ್ದೀವಿ. ಸೊ ಕೋಣ ಇವತ್ತು ಬಂದಿದೆ. ತುಂಬ ಜನ ಕೋಣವನ್ನು ನೋಡಿ ಸೆಲ್ಫಿ ತಗೋತಾ ಇದ್ದಾರೆ, ಒಂದಿಷ್ಟು ಜನ ಹೆದರ್ಕೋತಾ ಇದ್ದಾರೆ. ಸೊ ಇದನ್ನು ನೀವು ಪಳಗಿಸಿದ್ದು ಯಾವ ರೀತಿ? ಅಂದರೆ ಅದು ಶೂಟಿಂಗಿಗೆ ಸಪೋರ್ಟ್ ಮಾಡಿತ್ತಾ ಅಥವಾ ಟೀಸರ್ ಸಂದರ್ಭದಲ್ಲಿ? ಅದು ಸಪೋರ್ಟ್ ಅನ್ನೋದಕ್ಕಿಂತ ಸಿನಿಮಾ ಅಂತನ್ನೋದು ಒಬ್ಬ ಮನುಷ್ಯನ ಕೆಲಸ ಅಲ್ಲ, ಎಲ್ಲರೂ ಸಪೋರ್ಟ್ ಮಾಡಬೇಕು ಅನ್ನೋ ಥರದ್ದು. ಬಟ್ ಲಕ್ಕಿಲಿ ನಮ್ಮ ಶೂಟಿಂಗ್ ಏನು ತೊಂದರೆ ಮಾಡಲಿಲ್ಲ. ಸಪೋರ್ಟ್ ಮಾಡ್ತಾ ಅನ್ನೋದಕ್ಕಿಂತ ಏನು ತೊಂದರೆ ಮಾಡಿಲ್ಲ ಅಂತ ಅನ್ನೋದು ದೊಡ್ಡ ವಿಷಯ. ನಿಮಗೆ ಕಂಬಳದ ಕೋಣಗಳೆಲ್ಲ ಭಾಳ ಅಗ್ರೆಸಿವ್ ಆಗಿರ್ತವೆ, ಓಡ್ತವೆ, ಆ ಕಡೆ ಈ ಕಡೆ ಜಿಗಿತವೆ, ಅಲ್ಲಿ ಮುಟ್ಟಕ್ಕಾಗಲ್ಲ, ಅವ್ನು ನಿಂತ್ಕೊಳ್ಳೋಕ್ಕಾಗಲ್ಲ. ಇದ್ರ ಮೇಲೆ ಪ್ರಜ್ವಲ್ ಅವ್ರನ್ನ ಕೂರಿಸಿದ್ದೀವಿ. ಆ್ಯಕ್ಚುಲಿ ಕೂರಿಸಿ ಅದು ನಡ್ಕೊಂಡು ಹಿಂಗೆ ಬರೋ ಥರದ್ದು ಶಾರ್ಟ್ ತೆಗ್ದಿದ್ದೀವಿ. ಅಂದರೆ ಅದು ಸಪೋರ್ಟ್ ಮಾಡದೆ ಅದು ಯಾವ ಕಾರಣಕ್ಕೂ ಆಗಲ್ಲ. ಸೊ ಆ ವಿಚಾರದಲ್ಲಿ ನಾವು ಲಕ್ಕಿ ಅಂತ ಹೇಳಬೇಕು. ಅದೇನು ಡಿಸ್ಟರ್ಬ್ ಮಾಡಲಿಲ್ಲ. ಅದೇನು ಒಂದು ಅರ್ಧ ದಿನ ನಿಲ್ಲಿಸಿದ್ವಿ ಅದನ್ನ. ಆ ರೋಡಲ್ಲಿ ಸ್ಟ್ರೀಟ್ ಏನು ಕಾಣಿಸುತ್ತೆ ಆ ರೋಡಲ್ಲಿ ನಿಲ್ಲಿಸಿದ್ವಿ. ಸೊ ಹಂಗಾಗಿ ಆ ವಿಚಾರದಲ್ಲಿ ಲಕ್ಕಿ, ಅಫ್ಕೋರ್ಸ್ ಅದು ಸಪೋರ್ಟ್ ಮಾಡಿದೆ ಅಂತ ಅನ್ಬೋದು. ಈ ಚಾರ್ಲಿ ಸಂದರ್ಭದಲ್ಲಿ ಚಾರ್ಲಿಗೆ ಸಂಭಾವನೆ ಕೊಟ್ಟಿದ್ರು. ಇದಕ್ಕೆ ಈ ಸೋಮನಾಥನಿಗೆ ಸಂಭಾವನೆ ಏನಾದರೂ ಫಿಕ್ಸ್ ಮಾಡಿದ್ರಾ, ಹೇಗೆ? ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಇದು ಅವ್ರು ಕೋಣ ಕಳಿಸಿರೋರು ಇರ್ಬೋದು, ಅದರ ಓನರ್ ಇರ್ಬೋದು, ಅಥವಾ ಅದಕ್ಕೆ ಸಂಬಂಧಪಟ್ಟವ್ರು ಇರ್ಬೋದು, ಇದು ಸಂಭಾವನೆ ಅಥವಾ ಕಮರ್ಷಿಯಲ್ ಆಸ್ಪೆಕ್ಟಿಂದ ಅಳೆಯುವಂಥ ಒಂದು ವಿಚಾರನೇ ಅಲ್ಲ. ಯಾಕೆಂತಂದರೆ ಅವ್ರು ಇಡೀ ತೋಟಕ್ಕೆ, ಅವ್ರದ್ದೊಂದು 15-20 ಎಕರೆ ತೋಟ ಏನಿದೆ, ಒಂದು 200-300-400 ಎಮ್ಮೆ ಕೋಣ ಹಸುಗಳು ಏನಿದ್ದಾವೆ, ಅವುಗಳನ್ನು ಅವ್ರು ಕಮರ್ಷಿಯಲ್ ಉದ್ದೇಶಕ್ಕೆ, ವಾಣಿಜ್ಯ ಉದ್ದೇಶದಿಂದ ಅವ್ರು ಬಳಸ್ತಾ ಇಲ್ಲ. ಅವರು ಈ ಥರದ್ದು ಒಂದು ಕಲ್ಚರ್ ಉಳಿಬೇಕು, ಪ್ರಾಣಿಗಳು ಉಳಿಬೇಕು, ಎಮ್ಮೆ ಹಸು ಕರುಗಳು ಉಳಿಬೇಕು, ಅದರಿಂದ ಮನುಷ್ಯಂಗೆ ಏನು ಸಿಗುತ್ತೋ ಸಿಗಲಿ, ಅಂದರೆ ಅದನ್ನೇ ಜೀವನ ಮಾಡ್ಕೊಂಡವ್ರಲ್ಲ ಅವರು. ಸೊ ಹಾಗಾಗಿ ಇದನ್ನು ಕಮರ್ಷಿಯಲ್ ಸಂಭಾವನೆ ವಿಚಾರದಲ್ಲಿ ನಂಗೆ ಅಳಿಯೋದಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ. ಯಾಕೆಂತಂದರೆ ಅವ್ರು ಆ ದೃಷ್ಟಿನೇ ಇಲ್ಲ ಅವ್ರಿಗೆ. ಅವ್ರ ದೃಷ್ಟಿ ಇಷ್ಟೇ, ನೀವು ಈ ಥರದ್ದು ಒಂದು ಪ್ರಾಣಿನ ಇಟ್ಕೊಂಡು, ಒಂದು ಆ್ಯನಿಮಲ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡ್ತಾಯಿದ್ದೀರಾ, ನಿಮ್ಗೆ ಒಳ್ಳೇದಾಗಲಿ,
ಅನ್ನೋದಕ್ಕೆ ನಾವು ಆ ಕಡೆ ಕರಾವಳಿಗೆ ಹೋದಾಗಲೂ ಅಷ್ಟೇ ನಿಮಗೆ ನಂದಳಿಕೆ ಶ್ರೀಕಾಂತ್ ಭಟ್ರು ಅಂತ ಕಂಬಳ ವರ್ಲ್ಡಲ್ಲಿ ಈಸ್ ಎ ಲೆಜೆಂಡ್ ಚಾಂಪಿಯನ್ ಅವರು. ಅವ್ರುಗಳಿರ್ಬೋದು, ಚಂದ್ರಾಸರೈ ಅಂತ ಒಬ್ಬರಿದ್ದಾರೆ, ರೋಹಿತ್ ಹೆಗಡೆ ಅಂತ ಈ ಥರ ದೊಡ್ಡ ದೊಡ್ಡ ವ್ಯಕ್ತಿಗಳು, ಕಂಬಳ ಸಮಿತಿ ಅಧ್ಯಕ್ಷರುಗಳು, ಕೋಣದ ಓನರ್ಗಳು, ಯಜಮಾನರುಗಳು. ಅವ್ರದ್ದು ಉದ್ದೇಶ ಒಂದೇ, ನೀವು ಕಂಬಳ ತೋರಿಸ್ತಾ ಇದ್ದೀರಾ, ನಿಮ್ಗೆ ಒಳ್ಳೇದಾಗಲಿ, ನಿಮ್ಮ ಸಿನಿಮಾದಲ್ಲಿ ನಮ್ಮ ಕಲ್ಚರ್ ತೋರಿಸ್ತಾ ಇದ್ದೀರಲ್ವಾ, ನಿಮ್ಗೆ ಏನು ಬೇಕು ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋ ಒಂದೇ ಒಂದು ಉದ್ದೇಶ ಬಿಟ್ಟರೆ ಒಂದು ನಯಾ ಪೈಸೆ ಕಮರ್ಷಿಯಲ್ ಎಕ್ಸ್ಪೆಕ್ಟೇಷನ್ ಇರ್ಬೋದು ಅಥವಾ ಏನೂ ಇಲ್ಲ. ಅವ್ರ ಕೈಯಲ್ಲಿ ಏನಾಗುತ್ತೆ ಎಲ್ಲ ಹೆಲ್ಪ್ ಅವ್ರ ಸಿನಿಮಾಗೆ ತುಂಬ ಮುಕ್ತ ಮನಸ್ಸಿನಿಂದ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವ್ರ ಕಲ್ಚರ್ನ ನಾವು ತೋರಿಸ್ತಾ ಇದ್ದೀವಿ, ಚೆನ್ನಾಗಿ ತೋರಿಸ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಒಂದು ಕಡೆ ಪ್ರಜ್ವಲ್ ಅವರು ಹೀರೋ, ಸೋಮನಾಥ ಕೂಡ ಹೀರೋ ಆಗ್ತಾರಾ ಈ ಸಿನಿಮಾದಲ್ಲಿ? ಈ ಥರದ್ದು ಒಂದಷ್ಟು ಪಾತ್ರಗಳು ಬರ್ತವೆ. ಬರೀ ಸೋಮನಾಥ ಅಷ್ಟೇ ಅಲ್ಲ, ಈ ಥರದ್ದು ಒಂದಷ್ಟು ಪಾತ್ರಗಳಿದ್ದಾವೆ. ನಿಮಗೆ ನಾನು ಹೇಳ್ತಿಲ್ವ, ಸಿನಿಮಾ ಓವರಾಲ್ ಸಿನಿಮಾದಲ್ಲಿ ನೀವು ನೋಡಿರೋದು 0.1% ಅಷ್ಟೇ. ಟೀಸರ್ ಅದು ಏನೇ ಇರ್ಬೋದು, ಏನೇ ಆದ್ರೂ ಇಟ್ಸ್ ಓನ್ಲಿ 0.1%. ಅದಕ್ಕಿಂತ ಸಿನಿಮಾ 100 ಪಟ್ಟು ಚೆನ್ನಾಗಿರುತ್ತೆ. ಓವರಾಲ್ ಟೀಸರ್ ನೋಡಿದಾಗ ನಿಮ್ಗೆ ಯಾವ ಫೀಲ್ ಬರುತ್ತೆ, ಆ ಫೀಲ್ ನಿಮ್ಮ ಸಿನಿಮಾ ನೋಡಬೇಕಾದ್ರೆ ಒಂದು 10 ಸತಿ ಬರುತ್ತೆ. ಸೊ ಹಾಗಾಗಿ ಈ ಥರದ ಪಾತ್ರಗಳು ತುಂಬ ಇದ್ದಾವೆ ಅಂತ ಸಿನಿಮಾದಲ್ಲಿ. ಸೊ ಪ್ರಜ್ವಲ್ ಅವರು ಮಾತಾಡ್ತಾ ಒಂದು ಹಿಂಟ್ ಕೊಟ್ಬಿಟ್ಟಿದ್ರು, 2 ಶೇಡಲ್ಲಿ ನಾನು ಬರ್ತೀನಿ ಅಂತ. ಸೊ ಆ ಶೇಡ್ಗೆ ಪ್ರಿಪರೇಷನ್ ಯಾವ ಥರ ನಡೆಯುತ್ತೆ, ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು ತೆರೆ ಮೇಲೆ? ಒಂದೇ ಒಂದು ಮಾತಲ್ಲಿ ಹೇಳ್ತೀನಿ, ನೀವು ಇದುವರೆಗೂ ನೋಡಿರೋ ಪ್ರಜ್ವಲ್ ಅವರು ಅಲ್ಲ, ಇದುವರೆಗೂ ನೋಡಿರೋ ಪ್ರಜ್ವಲ್ ಅಲ್ಲ, ಬೇರೆದೇ ಒಂದು ನಿಮಗೆ ಅವರಲ್ಲಿ ನಾನು ಅವ್ರಿಗೆ ಭಾಳ ಫಸ್ಟ್ ಟೈಮ್ ಮೀಟ್ ಆದಾಗ ಹೇಳಿದ್ದೆ, ಅವರಲ್ಲಿರೋ ಪೊಟೆನ್ಷಿಯಲ್ ಏನಿದೆ ಅದು 100% ನಿಮಗೆ ಇಲ್ಲ ಬೇರೆದೇ ಇದೆ ಇದು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ. ಆ ಶೇಡ್ ಏನಿದೆ ಅದನ್ನ ಸ್ಕ್ರೀನ್ ಮೇಲೆ ನೋಡಿದಾಗಲೇ ಚಂದ ಅಂತ ಹೇಳ್ತೀನಿ. ಕೊನೆಯದಾಗಿ ಇವತ್ತು ಮುಹೂರ್ತ ಮುಗಿಸಿದ್ದೀರಾ, ಕರಾವಳಿ ಅಂತ ಟೈಟಲ್ ಕೂಡ ಫಿಕ್ಸ್ ಮಾಡಿದ್ದೀರಾ, ಶಾಲ್ ಕೂಡ ಹಾಕ್ಕೊಂಡಿದ್ದೀರಾ, ನಾನಾ ಇದಕ್ಕೆ ಲಿಂಕ್ ಆಗುತ್ತೆ. ಸೊ ನೀವೇನು ಇದಕ್ಕೆ ಕ್ಲಾರಿಟಿ ಕೊಡ್ತೀರಾ ಅಂತ? ಇದು ಕರಾವಳಿ ಒಂದು ಕಲ್ಚರ್. ಇದು ಚರ್ಮದ ಬಣ್ಣದಿಂದ, ಬಟ್ಟೆಯ ಬಣ್ಣದಿಂದ ಬೇರೆ ಯಾವುದನ್ನು ಜಡ್ಜ್ ಮಾಡೋದು ಬೇಡ. ಕರಾವಳಿಯ ಸಾಮಾನ್ಯ ಒಂದು ಸಂಪ್ರದಾಯ. ಇದನ್ನು ಯಾರು ಹಾಕ್ಕೋತಾರೆ, ಅವ್ರಿಗೆ ಅದ್ರ ಹಿಂದೆ ಯಾವ ಉದ್ದೇಶನೂ ಇರಲ್ಲ. ಒಂದೇ, ನಮ್ಮ ಊರವರು ಸಾಮಾನ್ಯವಾಗಿ ಹಾಕ್ಕೋತಾರೆ, ಇದರಲ್ಲೇ ಮುಖ ಒರೆಸ್ಕೋತಾರೆ, ಇದನ್ನೇ ಸೊಂಟಕ್ಕೆ ಸುತ್ಕೋತಾರೆ, ಇದನ್ನೇ ಹೆಗಲ ಮೇಲೆ ಹಾಕ್ಕೋತಾರೆ. ಇದೊಂದು ಅವ್ರಿಗೊಂದು ಸಾಧನ, ಒಂದು ಏನಂತಾರೆ ಜೊತೆಗಿರುತ್ತೆ. ಅದು ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇಲ್ಲ ಅದರಿಂದ. ಸೊ ಕರಾವಳಿಯ ಜನ ಸಾಮಾನ್ಯವಾಗಿ ಬಳಸೋ ಒಂದು ಬಣ್ಣ ಇದು. ರಾಜಕೀಯ ಉದ್ದೇಶ ಇದೆ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ. ಸೊ ಶೂಟಿಂಗ್ ಯಾವಾಗ ಆರಂಭ ಆಗುತ್ತೆ, ಎಲ್ಲೆಲ್ಲ ಆಗುತ್ತೆ? ನಾಳೆಯಿಂದನೇ ಶುರು. ಮಂಗಳೂರನ್ನ ಮೂಡುಬಿದಿರೆಯ ಸುತ್ತಮುತ್ತ ಕಂಟಿನ್ಯೂಸ್ 30 ದಿನ ಶೂಟಿಂಗ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಒಂದು ಸಣ್ಣ ಬ್ರೇಕ್ ತೊಗೋತೀವಿ, ಒಂದು 15-20 ದಿನ. ಅದಾದಮೇಲೆ ಮತ್ತೆ ಶೂಟ್ ಮಾಡ್ತೀವಿ.